2024 ಅಲ್ಲಿ ದಿ ಬೆಸ್ಟ್ ಪಾರ್ಟ್ ಇನ್ ಮೈ ಲೈಫ್ ಅಂದ್ರೆ ಒಂದು ನನ್ನ ತಂಗಿ ಮಗಳು ಹುಟ್ಟಿದ್ದು, ಇನ್ನೊಂದು ನಂದು ಯೂಟ್ಯೂಬ್ ಬಂದು ಮಾನಿಟೈಸೇಷನ್ ಆಗಿದ್ದು. ನಾನು ಯೂಟ್ಯೂಬ್ ನ ಯಾವ್ದೇ ತರ ಲೈಕ್ ಕೆರಿಯರ್ ಆಗಿ ತಗೊಂಡಿಲ್ಲ, ನನ್ನ ಪ್ಯಾಷನಿಗೆ ನಾನು ಮಾಡ್ತಿರೋದು ಯೂಟ್ಯೂಬ್. ಹೇಳ್ಕೊಳ್ವಂತದ್ ಏನು ದೊಡ್ಡದು ಇರ್ಲಿಲ್ಲ, ಎಲ್ಲಾನು ಈಕ್ವಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಲೈಕ್ ಎಷ್ಟೊಂದು ಪಡ್ಕೊಂಡಿದೀವಿ, ಎಷ್ಟೊಂದು ಲಾಸ್ ಆಗಿದೆ. ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತೆ ಹ್ಯಾಪಿ ನ್ಯೂ ಇಯರ್ ಎವ್ರಿವನ್. ಇವತ್ತಿನ ವ್ಲಾಗ್ ಏನಿದೆ ಅಂದ್ರೆ ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ತರ ಇತ್ತು, ಮತ್ತೆ ಅವತ್ತಿನ ದಿನ ಎಲ್ಲ ಹೇಗಿತ್ತು, ಮತ್ತೆ ಮನೆಗೆ ಕೆಲವೊಂದು ಅವತ್ತಿನ ದಿನ ತಗೋಬೇಕು ಅನ್ಕೊಂಡು ಒಂದು ಥಿಂಗ್ಸ್ ಒಂದೆರಡು ಮೂರು ತಗೊಂಡೆ, ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ನಂದು 2024 ನನ್ ಯೂಟ್ಯೂಬ್ ಜರ್ನಿ ಯಾವ ತರ ಇತ್ತು ಅನ್ನೋದು ಕೂಡ ಈ ವ್ಲಾಗ್ ಅಲ್ಲಿ ಹೇಳ್ತೀನಿ. ಮತ್ತೆ 2025ಗೆ ನಾನು ಏನ್ ಅನ್ಕೊಂಡಿದೀನಿ, ಲೈಕ್ ನನ್ನ ಇದ್ರ ತರ ಎಲ್ಲ ಏನ್ ತಗೊಳಲ್ಲ, ಹೇಳ್ತಾರಲ್ಲ ರೆಸೊಲ್ಯೂಷನ್ಸ್ ಅಂತೆಲ್ಲ ಹೇಳ್ತಾರಲ್ಲ, ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ, ಆ ತರ ಎಲ್ಲ ಏನು ಇಟ್ಕೊಳಲ್ಲ ನಾನು. ಪ್ರತಿ ವರ್ಷ ನಾನೊಂದಷ್ಟು ಏನಾದ್ರು ಥಿಂಗ್ಸ್ ತಗೋಬೇಕು, ಲೈಕ್ ಈ ತರ ಮಾಡ್ಬೇಕು ಅಂತೆಲ್ಲ ಏನೇನೋ ಅನ್ಕೊಂಡಿರ್ತೀನಿ, ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ನನ್ನ ನ್ಯೂ ಇಯರ್ ಹಿಂದಿನ ದಿನ ನೈಟ್ ಯಾವ ತರ ಪ್ರಿಪ್ರೇಷನ್ ಆಗಿ ಪಾರ್ಟಿಗೆ ಹೋದೆ, ಯಾವ್ದು ಪ್ಲಾನ್ಡ್ ಅಲ್ಲ, ನಂದೆಲ್ಲ ಅನ್ಪ್ಲಾನ್ಡ್. ಸೊ ಅನ್ಪ್ಲಾನ್ಡ್ ಸೂಪರ್ ಆಗಿ ಎಂಜಾಯ್ ಮಾಡಿದೀನಿ. ಸೊ ಹಾಗಾಗಿ ಫಸ್ಟ್ ಅದನ್ನ ನೋಡ್ಕೊಂಡ್ ಬನ್ನಿ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನ್ಯೂ ಇಯರ್ ಪಾರ್ಟಿಗೆ ಅಂತ ಹೇಳಿ ಒಂದು ವೆಸ್ಟರ್ನ್ ಡ್ರೆಸ್ ಹಾಕಿದ್ದೀನಿ. ಸೊ ಅದಕ್ಕೆ ಅಂತ ಒಂದು ಸ್ಮಾಲ್ ಪೆಂಡೆಂಟ್ ಇರುವಂತಹ ಸಣ್ಣ ಚೈನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ವೇರ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ನನ್ನ ಒಂದು ವ್ಲಾಗಲ್ಲಿ ತೋರಿಸಿದ್ದೆ, ಇದು ಲಿಲಿ ಆರಿಜಿನ್ ಇನ್ಸ್ಟಾ ಪೇಜಲ್ಲಿ ತೊಗೊಂಡಿದ್ದೆ ಇಯರಿಂಗ್ಸ್. ವೆರಿ ಬ್ಯೂಟಿಫುಲ್, ವೆಸ್ಟರ್ನ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, ಯಾವುದೇ ಔಟ್ಫಿಟ್ಟಿಗಂತೂ ಸೂಪರಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ನನ್ನ ಬರ್ಡೇದು ಗಿಫ್ಟ್ ಬಂದು ಫಾಸಿಲ್ ವಾಚ್, ಅದನ್ನು ಕೂಡ ವೇರ್ ಮಾಡ್ತಾ ಇದ್ದೀನಿ. ಸೋ ಪ್ರಿಟಿ ಅಲ್ಲ, ನಂಗೆ ವಾಚ್ ಅಂತೂ ತುಂಬ ಇಷ್ಟ ಆಗುತ್ತೆ ಹಾಕ್ಕೊಳ್ಳೋದಕ್ಕೆ. ಆಮೇಲೆ ನಾನು ನಾರ್ಮಲಿ ಫಿಂಗರ್ ರಿಂಗ್ಸ್ ವೇರ್ ಮಾಡಿರಲ್ಲ, ಸೊ ಈ ಥರ ಎಲ್ಲಾದರೂ ಹೋಗುವಾಗ ನಾನು ವೇರ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ನನ್ನ ಔಟ್ಫಿಟ್ಟು, ನನ್ನ ಹೇರ್ ಸ್ಟೈಲೆಲ್ಲ ಚೆಕ್ ಮಾಡ್ಕೋತಾ ಇದ್ದೆ. ಇತ್ತೀಚೆಗೆ ನಾನು ಒಂದು ಜಸ್ಟ್ ಗೆಟ್ ರೆಡಿ ವಿತ್ ಮೀ ಥರ ಮಾಡ್ತಾ ಇದ್ದೀನಿ ವೀಡಿಯೋಸ್, ಬಟ್ ನಾನು ಮೇಕಪ್ ಆ ಥರ ಏನೂ ತೋರಿಸಲ್ಲ. ಯಾಕೆ ಅಂದರೆ ನಾನು ಐ ಆಮ್ ನಾಟ್ ದ ಮೇಕಪ್ ಆರ್ಟಿಸ್ಟ್. ನಾನು ಜಸ್ಟ್ ಒಂದು ಕಾಜಲ್ ಮತ್ತು ಲಿಪ್ಸ್ಟಿಕ್ ಅಷ್ಟೇ ಹಾಕೋದು, ಅದು ಬಿಟ್ಟರೆ ಬೇರೆ ಎಂಥದ್ದು ಆ ಥರ ಎಲ್ಲ ಫೌಂಡೇಶನ್ ಆ ಥರ ಎಲ್ಲ ಏನೂ ಅಪ್ಲೈ ಮಾಡಲ್ಲ. ಸೊ ಹಾಗಾಗಿ ಅಷ್ಟೇನು ನಾನು ಅದ್ರ ಬಗ್ಗೆ ತೋರಿಸಲ್ಲ. ಸೊ ನನ್ನ ಟೋಟಲ್ ಓವರ್ ಆಲ್ ಲುಕ್ ಆ ಥರ ಇತ್ತು. ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ನಾವು ರೆಸಾರ್ಟಿಗೆ. ಇದು ಹೋಟೆಲ್ ಕಮ್ ರೆಸಾರ್ಟ್, ಹೋಟೆಲು ಇದೆ. ಒನ್ ಸೈಡ್ ಆಫ್ ಹೋಟೆಲ್ ಬಂದರೆ ಇನ್ನೊಂದು ಸೈಡಲ್ಲಿ ರೆಸಾರ್ಟ್ ಬರುತ್ತೆ. ಫಸ್ಟು ನಾವು ಎಂಟರ್ ಆಗ್ತಿದ್ದಂಗೆ ನಮಗೆ ಹೋಟೆಲ್ ಸಿಗುತ್ತೆ. ಇದೊಂಥರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬರುತ್ತಲ್ಲ, ಸೊ ಅದೇ ಲುಕ್ ಇದೆ. ಅಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು, ದೆನ್ ಇನ್ಸೈಡ್ ದಟ್ ಲೈಟಿಂಗ್ಸ್ ಆ್ಯಂಡ್ ಡಾರ್ಕ್ನೆಸ್ ನನಗೆ ಫೀಲ್ ಆಗಿದೆ. ಲೈಕ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಪಬ್ ಇರುತ್ತಲ್ಲ ಆ ಥರ ಇತ್ತು. ಬಟ್ ನ್ಯೂ ಇಯರ್ ಪಾರ್ಟಿ ಇರೋದ್ರಿಂದ ಹೋಟೆಲ್ ಫುಲ್ ಖಾಲಿ ಇತ್ತು. ಸ್ವಲ್ಪ ಮೇಲ್ಗಡೆ ಕೌಂಟರ್ಸಲ್ಲಿ ಕೆಲವರು ಬಂದಿದ್ರು ಪಾರ್ಟಿ ಮಾಡೋಕ್ಕೆ ಅಂತಾನೆ, ಸೊ ಅವರು ಹೋಟೆಲಲ್ಲಿದ್ದರು. ನಾವು ರೆಸಾರ್ಟ್ ಒಳಗಡೆ ಹೋಗಬೇಕಿತ್ತು. ಸೊ ಹಾಗಾಗಿ ಒಂದಷ್ಟು ವೀಡಿಯೋಸ್ ಎಲ್ಲ ತಕ್ಕೊಳ್ಳೋಣ ಅಂತ ಹೇಳಿ ನಾನು ಹೊರಗಡೆ, ಅದು ಪೇಂಟಿಂಗ್ಸ್ ಎಲ್ಲ ಇತ್ತಲ್ಲ, ಸೊ ಅಲ್ಲಿ ನಾನು ಒಂದಷ್ಟು ವೀಡಿಯೋಸ್ ತೊಗೊಂಡೆ. ನನ್ನ ಕಂಪ್ಲೀಟ್ ಔಟ್ಫಿಟ್ ಈ ಥರ ಇತ್ತು. ಸೊ ರೆಸಾರ್ಟ್ ಒಳಗೆ ಎಂಟ್ರಿ ಆಗಬೇಕಂದ್ರೆ ಎಲ್ಲರಿಗೂ ಮೋಸ್ಟ್ ಆಫ್ ಆಲ್ ರೆಸಾರ್ಟ್ ಹೋಗೋರಿಗೆ ಗೊತ್ತಿರುತ್ತೆ, ಅವ್ರದ್ದೇ ಅದೊಂಥರ ಕೈಗೆ ಬ್ಯಾಂಡ್ ಕೊಡ್ತಾರೆ ಈ ಥರ, ಅದನ್ನು ಹಾಕ್ಕೊಂಡ್ರಷ್ಟೇ ನಮಗೆ ಒಳಗಡೆ ಎಂಟ್ರಿ ಸಿಗೋದು. ಈವನ್ ಬೌನ್ಸರ್ಸು ಕೂಡ ಇದ್ದರು, ಯಾಕೆಂದರೆ ನ್ಯೂ ಇಯರ್ ಪಾರ್ಟಿ ಆಗಿರೋದ್ರಿಂದ. ಸೊ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಸೊ ಫುಲ್ ಎಲ್ಲ ಕಡೆನೂ ಬೌನ್ಸರ್ಸ್ ಇದ್ದರು. ದಟ್ಸ್ ಗುಡ್. ಅದಾದಮೇಲೆ ಎಂಟ್ರಿ ಆದ್ವಿ. ಆಬ್ವಿಯಸ್ಲಿ ನೈಟ್ ಪಾರ್ಟಿ ಅಂದರೆ ಡಾರ್ಕ್ ಇರುತ್ತೆ, ಡಾರ್ಕ್ ಮಧ್ಯ ಲೈಟ್ಸ್ ಇರುತ್ತೆ.
ನಾವು ರೆಸಾರ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಸೈಡ್ ಈ ಥರ ಲೈಕ್ ಏನು ವುಡ್ ಹಟ್ ಅಂತಾರೆ ಆ ಥರ. ಸೊ ರೆಸಾರ್ಟ್ ಇರೋದ್ರಿಂದ ಇದೆಲ್ಲ ವುಡ್ ಹಟ್ ಇತ್ತು. ಸೊ ಅಲ್ಲಿಂದ ನೆಕ್ಸ್ಟ್ ಸ್ವಲ್ಪ ಮೂವ್ ಆದಾಗ ನಮಗೆ ಪಾರ್ಟಿ ಏರಿಯಾ ಸಿಕ್ತು. ಅಂದರೆ ಸ್ವಿಮ್ಮಿಂಗ್ ಪೂಲ್ ಸುತ್ತ ಅವರು ಅರೇಂಜ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಸ್ನ್ಯಾಕ್ಸ್ ಇತ್ತು. ಸೊ ನಾವು ಹೋದ ತಕ್ಷಣ ಒಂದು ಕೇಕ್ ಮತ್ತು ಜಿಲೇಬಿ, ಈ ಥರ ದೋಸೆ, ಈ ಥರ ಎಲ್ಲ ಸ್ನ್ಯಾಕ್ಸ್ ಇತ್ತು. ಅದೆಲ್ಲ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿತ್ತು, ತಿಂದ್ವಿ. ತುಂಬಾ ಹೊಟ್ಟೆ ಹಸಿತಿದ್ದರಿಂದ ನಾನು ವರ್ಕ್ ಮುಗಿಸ್ಕೊಂಡು ಹೋಗಿದ್ದೆ. ಸೊ ತುಂಬ ಹಂಗ್ರಿ ಆಗ್ತಿತ್ತು. ಸೊ ಫಸ್ಟ್ ಸ್ನ್ಯಾಕ್ಸ್ ತಿಂದು ಆಮೇಲೆ ಈ ಡ್ಯಾನ್ಸ್ ಇದಕ್ಕೆ ಅಂತ ಬಂದ್ವಿ. ಈವನ್ ಡಿನ್ನರ್ ಕೂಡ ಅಲ್ಲೇ ಇತ್ತು. ಡಿನ್ನರು ಆಯಿತು. ನಾವು ಫಸ್ಟು ಬಂದಾಗ ಇಷ್ಟು ಜನನೇ ಇರಲಿಲ್ಲ. ಆಮೇಲೆ ನಾವು ಸ್ನ್ಯಾಕ್ಸ್ ತಿಂದು ಡಿನ್ನರ್ ಮುಗಿಸೋ ಅಷ್ಟೊತ್ತಿಗೆ ಕ್ರೌಡ್ ಎಷ್ಟಾಯ್ತು ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಆಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಕ್ರೌಡ್ ಇರುತ್ತೆ ಅಂತ. ಬಟ್ ನಾವೆಲ್ಲೆಲ್ಲಿ ನಮಗೆ ಟೇಬಲ್ ಅರೇಂಜ್ ಆಗಿತ್ತೋ ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ವಿ, ಅಷ್ಟು ಕ್ರೌಡ್ ಇತ್ತು. ನಮ್ಮದು ಒಂದು ಟೀಮ್ ನಾವೇ ಫುಲ್ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ವಿ. ನನ್ನ ವಿಷಯದಲ್ಲಿ ತೊಗೊಂಡ್ರೆ ನಾನಂತೂ ಊಟ ಇದಕ್ಕಿಂತನೂ ಈ ಥರ ಡ್ಯಾನ್ಸ್ ಮಾಡೋದು, ಮ್ಯೂಸಿಕ್ ಈ ಥರದ್ರಲ್ಲಿ ನಾನು ಎಂಜಾಯ್ ಮಾಡ್ತೀನಿ. ಹಂಗನ್ಬಿಟ್ಟು ನಾನೇನು ಡ್ಯಾನ್ಸರು ಏನಲ್ಲ, ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡಬೇಕು, ಕುಣಿಬೇಕು ಅಷ್ಟೇ. ನನಗೆ ಡಿ ಜೆ ಇಷ್ಟ ಆಗುತ್ತೆ, ಡ್ಯಾನ್ಸ್ ಮಾಡೋಕ್ಕಂತೂ ಸಖತ್ ಇಷ್ಟ ಆಗುತ್ತೆ. ನೆಕ್ಸ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರಿಗೂ ವಿಶ್ ಮಾಡ್ತಾ ನಾವು ಅಲ್ಲಿಂದ ಹೊರಡೋ ಟೈಮ್ ಆಗಿತ್ತು. ಸೊ ಮೇಯ್ನಾಗಿ ನಮ್ಮ ನ್ಯೂ ಇಯರ್ ಪಾರ್ಟಿ ಆಲ್ಮೋಸ್ಟ್ 12:30 1 o'clock ಮುಗ್ದಿತ್ತು. ಸೊ ಅಲ್ಲಿಂದ ಹೊರಟಿ ಮನೆಗೆ ಬಂದ್ವಿ ನಾವು. ಕೆಲವ್ರು ಸ್ಟೇ ಆಗೋರು ಅಲ್ಲೇ ಸ್ಟೇ ಹಾಕ್ತಿದ್ರು, ಬಟ್ ನಮ್ದು ಯಾವುದು ಪ್ಲ್ಯಾಂಡ್ ಅಲ್ಲ, ಅನ್ಪ್ಲ್ಯಾಂಡ್ ಅಲ್ಲ. ಸೊ ಹಾಗಾಗಿ ನಮ್ಮದೇನೂ ಸ್ಟೇ ಆ ಥರ ಏನಿರಲಿಲ್ಲ, ನಮ್ಮ ಮನೆಗೆ ನಾವು ಬಂದ್ವಿ. ಸೊ ಅಲ್ಲಿಂದ ಹೊರಟಿ ಬಂದಮೇಲೆ ಬೆಳಗ್ಗೆಗೆ ಸ್ವಲ್ಪ ಲೇಟಾಗೆ ಎದ್ದು ನಾನೆಲ್ಲ ರೆಡಿಯಾಗಿ ಎಲ್ಲ ರೆಡಿ ಆಗ್ತಾಯಿದ್ದೆ. ಟೆಂಪಲಿಗೆ ಹೋಗೋಣ ಅಂತ. ಹಸ್ಬೆಂಡಿಗೇನೋ ಸ್ವಲ್ಪ ವರ್ಕ್ ಇದೆ ಅಂತ ಅವರು ವರ್ಕ್ ಮಾಡ್ತಿದ್ರು, ಅವ್ರಿಗೆ ರಜಾ ಇರಲಿಲ್ಲ, ನನಗೆ ರಜಾ ಇತ್ತು. ಸೊ ಹಾಗಾಗಿ ನಾನು ಫುಲ್ ಈ ಥರ ಒಂದು ಕುರ್ತಾ ಹಾಕಿ ಸಿಂಪಲಾಗಿ ರೆಡಿ ಆದೆ. ಟೆಂಪಲ್ಗೆ ಹೋಗೋಣ ಅಂತ, ನ್ಯೂ ಇಯರ್ ಅಲ್ಲ, ಯಾವುದಾದ್ರೂ ಒಂದು ಹೊಸ ಕುರ್ತಾನ ಹಾಕಬೇಕಂತ ಹೇಳಿ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೆ ಹಸ್ಬೆಂಡಿಗೆ. ಆಮೇಲೆ ಹೋಗೋಷ್ಟರೊಳಗೆ ಆಫ್ಟರ್ನೂನ್ ಆಗಿಬಿಟ್ಟಿತ್ತು. ಟೆಂಪಲಿಗೆ ಎದ್ದಿದ್ದು ಲೇಟು. ದೆನ್ ಆಮೇಲೆ ಸ್ನಾನ ಮಾಡಿ ಇವತ್ತಿನ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಮಾಡಿ ಟೆಂಪಲಿಗೆ ಹೋಗೋಷ್ಟೊತ್ತಿಗೆ ಇಷ್ಟು ಫುಲ್ಲು ಗೊತ್ತಾಗ್ತಾ ಇರ್ಬೋದು ಎಷ್ಟು ಬಿಸಿಲಿತ್ತು, ಅಷ್ಟೇ ರಶ್ಶು ಇತ್ತು, ಕ್ರೌಡು ಇತ್ತು ತುಂಬಾ. ಲೈಕ್ ಜಾತ್ರೆ ಥರನೇ ಇತ್ತು. ಬ್ಯಾಂಗ್ಳೂರಲ್ಲಿ ಯಾವ ಟೆಂಪಲಿಗೆ ಹೋಗಿದ್ದಿದ್ರು ಲೈಕ್ ನ್ಯೂ ಇಯರ್ ದಿನ ಎಲ್ಲ ಕಡೆನೂ ಇಷ್ಟೇ ರಶ್ಶು. ನೋಡ್ತಾ ಇರ್ಬೋದು ನೀವು ಕ್ಯೂ ಎಷ್ಟು ಲೆಂತಿ ಇದೆ ಅಂತ. ನನಗೆ ಆ ಬಿಸಿಲಲ್ಲಿ ಹೆಂಗಪ್ಪ ನಿಲ್ಲೋದು ಅಂತಿತ್ತು. ಬಟ್ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸಿಚುವೇಶನ್ ಈ ಥರನೇ ಇರುತ್ತೆ. ಸೊ ಇಲ್ಲಿ ನಮಗೆ ಈಶ್ವರ ಮತ್ತು ವೆಂಕಟೇಶ್ವರ ಟೆಂಪಲ್ ಇದೆ. ಸೊ ದೇವರ ಹೆಸರು ಬಂದು ತಿಮ್ಮರಾಯ. ದೇವರ ಹೆಸರು ಬಂದು ತಿಮ್ಮರಾಯ ಮತ್ತು ಕಾಶಿ ವಿಶ್ವನಾಥ ಟೆಂಪಲ್. ಸೊ ಈಶ್ವರ ವೆಂಕಟೇಶ್ವರ ನಮಗೆ ಒಂದೇ ಕಡೆ ಸಿಕ್ಬಿಡುತ್ತೆ, 2 ದೇವ್ರದ್ದು ಅಂತ ಹೇಳಿ ಬಂದ್ವಿ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಒಂದು ಬ್ಯೂಟಿಫುಲ್ ವ್ಯೂ ಅಂದರೆ ನನಗೆ ಅಲ್ಲಿ ಕಲ್ಯಾಣಿ ತುಂಬಾ ಇಷ್ಟ ಆಗುತ್ತೆ. ನಂಗೆ ಆ ಟೆಂಪಲಿಗೆ ಹೋದಾಗೆಲ್ಲ ನಾನು ಈ ಕಲ್ಯಾಣಿದು ಒಂದು ವಿಡಿಯೋ ಅಂತೂ ತೊಗೋತೀನಿ, ಅಷ್ಟು ಚೆನ್ನಾಗಿರುತ್ತೆ. ತಾವರೆ ಹೂವೆಲ್ಲ ಬಿಟ್ಟಿರುತ್ತೆ, ತುಂಬಾ ಹಳೇ ಟೆಂಪಲ್ ಅಂತಲೇ ಹೇಳ್ಬೋದು. ಬಟ್ ಲೈಕ್ ತುಂಬ ಖುಷಿ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಒಳಗಡೆ ಎಲ್ಲ ನಾನು ವೀಡಿಯೋಸ್ ಏನು ಮಾಡಿಲ್ಲ ಟೆಂಪಲ್ದು. ನನಗೆ ದೇವರಿಗೆ ಪ್ರಾರ್ಥನೆ ಮಾಡೋ ಟೈಮಲ್ಲಿ ಅಷ್ಟು ವೀಡಿಯೋಸ್ ಮಾಡೋದು ಕಂಫರ್ಟ್ ಇರಲ್ಲ. ಸೊ ಹಾಗಾಗಿ ಎಗೇನ್ ನಾವು ಎಲ್ಲ ಮುಗಿಸಿ ಹೊರಟ ಹಾಗೆ ನಾನು PCR ಗಾರ್ಡನ್ಗೆ ಹೋಗಿದ್ದೆ. ನಮ್ಮನೆಯಲ್ಲಿ ಒಂದು ಪ್ಲ್ಯಾಂಟ್ ಇತ್ತು, ಸೊ ಅದಕ್ಕೆ ಬೇಸ್ ಪಾಟ್ ಬೇಕಿತ್ತು, ಅದು ತರೋದಕ್ಕೆ ಅಂತ ಹೋದೆ. ಅದು ನ್ಯೂ ಇಯರ್ ದಿನವೇ ತೊಗೋಬೇಕು ಅಂತ ಹೇಳಿ ಹೋಗಿದ್ದು. ಮನೆಗೆ ಏನಾದರೂ ಒಂದು ವಸ್ತು ತರಬೇಕು ಅನ್ನೋ ಪರ್ಪಸ್ಸಿಂದ ಹೋಗಿ ತೊಗೊಬಂದಿದ್ದು.
ಓವರ್ ಆಲ್ ನಂದು ಹೊಸ ವರ್ಷ ಈ ತರ ವೆಲ್ಕಮ್ ಮಾಡಿದೆ. ಅದ್ರ ಜೊತೆಗೆ ನನ್ನ ಆಗ್ಲೇ ವಿಡಿಯೋದಲ್ಲಿ ನೀವು ನೋಡಿದ್ರಿ ನಾನು ಏನು ಹೊಸ ವರ್ಷಕ್ಕೆ ಅಂತ ತಗೊಂಡಿದ್ದೆ ಅಂತ. ಇವನ್ ಅದು PCR ಗಾರ್ಡನ್ ನಾನು ಆಲ್ರೆಡಿ ಪ್ರೀವಿಯಸ್ ಹಾಕಿದ್ದೆ ಬ್ಲಾಗ್. ಅದು ಆಲ್ಮೋಸ್ಟ್ 2023 ಅಲ್ಲಿ ಅನ್ಸುತ್ತೆ. ಅವಾಗ ಸ್ವಲ್ಪ ಅವಾಗಿಗಿಂತ ಇವಾಗ ಚೂರ್ ಅಪ್ಗ್ರೇಡ್ ಆಗಿತ್ತು. ಸೊ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡಿದೆ. ಇದು ಬಂದು ನನ್ನ ಸೀಕ್ರೆಟ್ ಸ್ಯಾಂಟಾ. ಅದು ಆಕ್ಚುಲಿ ನಾನು ಅದನ್ನ ಹಾಕೇ ಇಲ್ಲ, ವ್ಲಾಗು ಹಾಕ್ಬೇಕು, ಟೈಮ್ ಇಲ್ಲ. ಸೊ ಅವಾಗ ನಂಗೆ ಸೀಕ್ರೆಟ್ ಸ್ಯಾಂಟಾದಲ್ಲಿ ಇದು ಪ್ಲಾಂಟ್ ಬಂದಿದ್ದು. ಇದು ನ್ಯೂಟ್ರಿಷನ್ ಲೇಡಿ ಅಂತ ಪ್ಲಾಂಟ್ ಹೆಸರು. ಸೊ ಇದಕ್ಕೆ ನಾನು ಅನ್ಕೊಂಡೆ ಒಂದು ಪಾಟ್ ತಗೋಬೇಕಂತ. ಸೊ ಇದೊಂದು ಪಾಟ್ ಇದಕ್ ಮ್ಯಾಚ್ ಆಗೋ ತರದ್ದು ನಾನು PCR ಗಾರ್ಡನ್ ಅಲ್ಲಿ ತಗೊಂಬಂದೆ. ಡೀಟೇಲ್ ಆಗಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ನಮ್ಮನೆಗೆ ಬಂದಿರುವಂತಹದ್ದು ಇದು ಹೊಸ ವರ್ಷಕ್ಕೆ. ನಂಗೆ ಏನಾದ್ರೂ ಹೊಸ ವರ್ಷದ ದಿನ ತಗೋಬೇಕು ಮೆಮೊರೀಸಿಗೆ ಅಂತ ತುಂಬಾನೇ ಇತ್ತು. ಸೊ ಅದಕ್ಕೆ ತಗೊಂಡೆ ಇದು. ಅದ್ರ ಜೊತೆಗೆ ನಂದು ಲೈಕ್ ಸ್ಟಾರ್ಟ್ ಈ ತರ ಇತ್ತು. 2024 ಹೇಗಿತ್ತು ಅಂತ ನಾನು ಒಂದು ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೆ. ಬಟ್ ಅಷ್ಟು ಹೇಳ್ಕೊಳ್ವಂಥದ್ದು ಏನು ದೊಡ್ಡದು ಇರ್ಲಿಲ್ಲ. ಎಲ್ಲಾನು ಈಕ್ವಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಲೈಕ್ ಎಷ್ಟೊಂದು ಪಡ್ಕೊಂಡಿದೀವಿ, ಎಷ್ಟೊಂದು ಲಾಸ್ ಆಗಿದೆ. ಲಾಸ್ ಎಲ್ಲ ನಾನು ಹೇಳಕ್ಕೇನು ಇಷ್ಟಪಡಲ್ಲ. ಅಂದ್ರೆ ಲಾಸ್ ಅನ್ನೋದಕ್ಕಿಂತ ಹಾರ್ಡ್ ಟೈಮ್ ಅಂತಾನೆ ಹೇಳ್ಬೋದು. ಲೈಕ್ ಜಾನ್ ಇಂದ ಮಾರ್ಚ್ ಅಲ್ಲಿ ಏನಂದ್ರೆ ನನ್ನ ತಂಗಿ ಮಗಳು ಬಂದ್ಲು. ಸೊ ಅವಳು ಬಾರ್ನ್ ಆಗಿದ್ದು March 15. ಸೊ ಅದೊಂಥರ ಎಲ್ಲ ಮನೆಯಲ್ಲಿ ಫಸ್ಟ್ ಮಗು ನಮ್ಮ ಮನೆಯಲ್ಲಿ ಅವಳು. ಎಲ್ಲರಿಗೂ ತುಂಬಾನೇ ಖುಷಿ. ಒಂಥರ ಫ್ರೈಡೇ ಲಕ್ಷ್ಮಿನೇ ಬಂದ್ಲು ಅನ್ನಷ್ಟು ಖುಷಿ ಅವಳು ಬಂದಿದ್ದು ನಮ್ಮ ಮನೆಗೆ. ಅದು ತುಂಬಾನೇ ಖುಷಿ ಇತ್ತು ಮಾರ್ಚ್ ಮಂತು. ಸೊ ಏಪ್ರಿಲ್ ಅಂಡ್ ಮೇ ಅಲ್ಲಿ ಸ್ವಲ್ಪ ಹಾರ್ಡ್ ಟೈಮ್ ಅನ್ಸ್ತು ನಂಗೆ. ಅದನ್ನೆಲ್ಲ ಲೈಕ್ ಏನು ಅಂತ ಏನು ಹೇಳೋದ್ ಬೇಡ, ಎಲ್ಲರಿಗೂ ಇದ್ದೇ ಇರತ್ತೆ. ಸೊ ಪಡ್ಕೊಳಕ್ ಆಗದೆ ಇರೋಂಥದ್ದೇನಿಲ್ಲ, ಪಡ್ಕೋಬಹುದು. ನೋಡೋಣ, ಪ್ರಯತ್ನ ಮಾಡ್ಬೇಕು ಅಂತವೂ ಇರುತ್ತೆ. ಸೊ ಈ ತರ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಒಂದು 2024 ಮಿಡ್ ಅಲ್ಲಿ ಬಂದು ನಂದು ಯೂಟ್ಯೂಬ್ ಮಾನಿಟೈಸ್ ಆಯ್ತು. ನಂಗೆ ಅದು ತುಂಬಾನೇ ಖುಷಿ ಆಯ್ತು. ಸೊ 2024 ಅಲ್ಲಿ ದಿ ಬೆಸ್ಟ್ ಪಾರ್ಟ್ ಇನ್ ಮೈ ಲೈಫ್ ಅಂದ್ರೆ ಒಂದು ನನ್ನ ತಂಗಿ ಮಗಳು ಹುಟ್ಟಿದ್ದು, ಇನ್ನೊಂದು ನಂದು ಯೂಟ್ಯೂಬ್ ಬಂದು ಮಾನಿಟೈಸೇಷನ್ ಆಗಿದ್ದು. ನಾನು ಯೂಟ್ಯೂಬ್ನ ಯಾವುದೇ ತರ ಲೈಕ್ ಕೆರಿಯರ್ ಆಗಿ ತಗೊಂಡಿಲ್ಲ, ನನ್ನ ಪ್ಯಾಷನಿಗೆ ನಾನು ಮಾಡ್ತಿರೋದು ಯೂಟ್ಯೂಬು. ಸೊ ಒಂದು ಯಾವುದೇ ತರ ಲೈಕ್ ಬೇರೆ ಬೇರೆ ತರ ಏನೋ ಕ್ಲಾಸಸ್ ತಗೊಂಡು ಲರ್ನ್ ಮಾಡಿ ಎಲ್ಲ ಮಾಡ್ಕೊಂಡೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ನಾನು. ನನ್ಗೆ ಹೇಗ್ ಬರುತ್ತೆ ಆ ತರ ಮಾಡ್ಕೊಂಡು ಹೋಗ್ತಿದ್ದೀನಿ. ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಆಯ್ತು ಅಂದ ತಕ್ಷಣ ತುಂಬಾ ಖುಷಿ ಪಟ್ಟಿದ್ದು ನನ್ನ ಹಸ್ಬೆಂಡು. ಅಷ್ಟು ಈಸ್ ವೆರಿ ಸಪೋರ್ಟಿವ್ ಅಂತಾನೆ ಹೇಳ್ಬೋದು. ನಾನು ಎಷ್ಟೊಂದ್ಸಲ ಯೂಟ್ಯೂಬ್ ವಿಡಿಯೋಸ್ ಮಾಡಿ ಕೆಲವೊಮ್ಮೆ ಏನೋ ಬ್ಯುಸಿ ಆಗಿ ಅಥವಾ ಏನೋ ಮೂಡಿಲ್ಲ ಅಂತ ಕೂತಿ ಎಡಿಟಿಂಗ್ ಅದು ಇದು ಮಾಡಿಲ್ಲ ಅಂದಾಗ ಅವ್ರ ಆಕ್ಚುಲಿ ಹೇಳ್ತಿದ್ರು, ನೀನ್ ಖುಷಿ ಪಡೋದು ಅದು ನೀನ್ ಮಾಡು, ವಿಡಿಯೋ ಮಾಡಿ ಅಪ್ಲೋಡ್ ಮಾಡು, ಟೈಮ್ ಅದರಲ್ಲಿ ಸ್ಪೆಂಡ್ ಮಾಡು, ಏನಕ್ಕೆ ಅಂತೆಲ್ಲ ಆ ಥರ ತುಂಬಾನೇ ಮೋಟಿವೇಟ್ ಮಾಡ್ತಿದ್ರು. ಒಂದು ಈ ಮಾನಿಟೈಸೇಷನ್ಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕಂತ ಅನ್ಕೊಂಡೆ ನನ್ನ ಹಸ್ಬೆಂಡಿಗೆ ಹೇಳೋದು. ನಾನು ಇದನ್ನ ಆಗ್ಲೇ ಹೇಳ್ದೆ, ನಾನು ಕೆರಿಯರ್ ಆಗಿ ತಗೊಂಡಿಲ್ಲ, ಒಂದು ಪ್ಯಾಷನ್ ಆಗಿ ಮಾಡ್ತಿದ್ದೀನಿ ಅಂತ. ತುಂಬಾ ಜನ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರತ್ತೆ. ನಾನು ಯೂಟ್ಯೂಬ್ ಮಾಡೋದೇ ಒಂದು ಜಾಬ್ ಅಲ್ಲ, ನಾನು ವರ್ಕಿಂಗ್ ಕೂಡ ಮಾಡ್ತಿದ್ದೀನಿ. ನನ್ನ ಕೆರಿಯರೇ ಬೇರೆ ಇದೆ. ಇದನ್ನ ನಾನು ಪ್ಯಾಷನ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಫ್ಯೂಚರ್ ಅಲ್ಲಿ ಗೊತ್ತಿಲ್ಲ, ಇದನ್ನ ಕೆರಿಯರ್ ಆಗಿ ತಗೋಬಹುದು ನಾನು. ಸದ್ಯಕ್ಕೆ ಒಂದು ಸೈಡ್ ಪ್ಯಾಷನ್ ಆಗಿ ನನ್ನ ತುಂಬಾನೇ ಖುಷಿಯಿಂದ ಮಾಡುವಂತದ್ದು ಯೂಟ್ಯೂಬ್. ಇವನ್ ವರ್ಕ್ ಕೂಡ ನಾನು ತುಂಬಾ ಖುಷಿಯಾಗೆ ಮಾಡ್ತೀನಿ. ಅಯ್ಯೋ ಕೆಲ್ಸದಲ್ಲಿ ಬೇಜಾರಿದೆ ಆ ತರ ಏನೂ ಇಲ್ಲ. ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಪ್ರೊಫೆಷನಲ್ ಏನಿದೆ ಅದನ್ನು ತುಂಬಾ ಖುಷಿಯಿಂದ ಎಂಜಾಯ್ ಇಂದ ಮಾಡ್ತೀನಿ. ಯೂಟ್ಯೂಬ್ ಕೂಡ ಟೋಟಲಿ ನಾನು ಯಾವುದೇ ಕೆಲಸ ಮಾಡಿದ್ರು ನನಗೆ ಖುಷಿ ಕೊಡೋದಿದ್ರೆ ಅಷ್ಟೇ ನಾನು ಆ ಕೆಲಸ ಮಾಡ್ತೀನಿ. ಬೇರೆಯವರಿಗೋಸ್ಕರ ಸಮಾಧಾನಕ್ಕೋಸ್ಕರ ಯಾವುದೇ ತರ ಕೆಲಸ ಮಾಡಲ್ಲ. ಸೊ ಹಾಗಾಗಿ ಇದು ನಂಗೆ ನಿಮ್ ಜೊತೆ ಹೇಳ್ಕೋಬೇಕಂತ ನಂಗೆ ತುಂಬಾನೇ ಖುಷಿ ಇತ್ತು. 2024 31st ವರೆಗೂ ಏನೇನ್ ನಡೆಯುತ್ತೆ ನೋಡ್ಕೊಂಡು ಆಮೇಲೆ ಮಾಡೋಣ ಅಂತ ಹೇಳಿ ಈ ಬ್ಲಾಗ್ ಮಾಡಿದ್ ನಾನು. 2024 ಹೇಗಿತ್ತು ಅನ್ನೋದು ನಾನು ಆಗ್ಲೇ ಹೇಳ್ದೆ, ಬರೀ ಖುಷಿನೇ ಅಲ್ಲ,
ಹಾರ್ಡ್ ಟೈಮು ಇರುತ್ತೆ. ಬಟ್ ನನ್ನ ವ್ಲಾಗ್ಸ್ ಅಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಖುಷಿನ ಶೇರ್ ಮಾಡೋದೇ ನನಗೆ ತುಂಬಾ ಖುಷಿ ಕೊಡುತ್ತೆ. ಎಲ್ಲರದ್ದು ಮನೆಗೋಳು ಇದ್ದೇ ಇರುತ್ತೆ, ಅಥವಾ ಎಲ್ರ ಮನೇಲೂ ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್, ಯಾರ ಮನೇಲೂ ಇಲ್ಲ. ಎಲ್ಲರೂ ಒಂದು ಟೈಮ್ ಒಂದು ಅವ್ರದ್ದು ಪ್ರಾಬ್ಲಮ್ಸ್ ಡೈವರ್ಟ್ ಮಾಡ್ಕೊಳಕ್ಕೆ ಅಂತ ನಮ್ಮ ವಿಡಿಯೋಸ್ ನೋಡ್ತಾರೆ, ಮತ್ತೆ ನಮ್ಮ ಗೋಲ್ನ ವಿಡಿಯೋಸ್ ಅಲ್ಲೆಲ್ಲ ಹೇಳೋದು ನನ್ಗೆ ಇಷ್ಟ ಆಗಲ್ಲ. ಸೊ ಆದಷ್ಟು ನನ್ನ ಖುಷಿನ ಮತ್ತೆ ನನಗೆ ಏನಾದರೂ ಥಿಂಗ್ಸ್ ತಗೊಂಡೆ ಅಥವಾ ನಾನು ಎಲ್ಲಾದ್ರೂ ಹೋಗಿದ್ದು ಬಂದ್ರೆ ಅದು ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಆ ಥಿಂಗ್ಸ್ದು ರಿವ್ಯೂ ಕೊಡೋದಾಗಿರ್ಬೋದು, ಅದು ಮಾಡೋದು ನನಗೆ ತುಂಬಾನೇ ಖುಷಿ ಕೊಡುತ್ತೆ. ಈ ಥರ ವ್ಲಾಗ್ಸ್ ನನ್ನ ವಿಡಿಯೋಸಲ್ಲಿ ಫ್ಯೂಚರಲ್ಲೂ ನೀವು ನೋಡ್ಬೋದು. ಇನ್ನು ಯಾವುದಾದ್ರೂ ಬೇರೆ ಥರ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. 2024 ಈ ತರ. ಇನ್ನು 2025ಗೆ ಬಂದ್ರೆ ನಂದು ಬಿಗ್ ಥಿಂಗ್ಸ್ಗಳು ಏನ್ ಆತರ ನಾನು ಪ್ರತಿ ವರ್ಷ ಏನು ಇಟ್ಕೊಳ್ಳಲ್ಲ. ನನ್ನ ಕೈಯಲ್ಲಿ ಏನ್ ಪಾಸಿಬಲ್ ಆಗುತ್ತೆ ಅಂತದ್ ಮಾತ್ರ ನಾನು ನಂದು ವಿಷನ್ ಆಗಿ ಇಟ್ಕೊಳ್ಳೋದು. ಕೆಲವರು ಮ್ಯಾನಿಫೆಸ್ಟಿಂಗ್ ಮಾಡೋರೆಲ್ಲ ವಿಷನ್ ಬೋರ್ಡ್ ಅಂತೆಲ್ಲ ಮಾಡಿ ಇಟ್ಕೋತಾರೆ, ಬಟ್ ನಾನು ಆತರ ಎಲ್ಲ ಏನ್ ಮಾಡ್ಕೊಳ್ಳಲ್ಲ. ನಾನೊಂದು ಸ್ಲಿಪ್ ಅಲ್ಲಿ ಬರ್ದಿಟ್ಕೋತೀನಿ, ಈ ವರ್ಷದಲ್ಲಿ ನಾನು ಈ ತರದ್ದೆಲ್ಲ ಪರ್ಚೇಸ್ ಮಾಡ್ಬೇಕು, ನಾನು ಈ ತರ ಮಾಡ್ಬೇಕು ಅನ್ಕೊಂಡಿದೀನಿ ಅನ್ನೋದನ್ನ ಕೆಲವೊಂದು ನನ್ನ ಕೈಲಾಗುವಂತದ್ನ ಮಾಡ್ಕೋತೀನಿ. ಕೆಲವೊಮ್ಮೆ ಅನ್ಕೊಳ್ದೆ ಇದ್ದಿದ್ದು ನಮ್ಮ ಲೈಫ್ ಅಲ್ಲಿ ಕೆಲವೊಮ್ಮೆ ನಡೆದ್ಬಿಡುತ್ತೆ. ಸೊ ಆದಾಗ ನಮ್ಮ ಗೋಲ್ಸ್ ಅಚೀವ್ ಮಾಡಕ್ ಆಗಿಲ್ಲ ಅನ್ಬಿಟ್ಟು ಬೇಜಾರ್ ಮಾಡ್ಕೋಬಾರ್ದು. ಕೆಲವೊಂದು ನಾವು ವಿಷನ್ ಲಿಸ್ಟ್ ಅಲ್ಲಿ ಬರ್ಕೊಂಡಿರೋದು, ಈಗ ನಾನು ಬರ್ಕೊಂಡಿರೋದು ಕೆಲವೊಂದು ಹೇಳಕ್ ಆಗಲ್ಲ ಬಾಯಲ್ಲಿ. ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ನಲ್ಲ, ಆ ತರದಷ್ಟೇ ಹೇಳ್ಬೋದು. ಕೆಲವೊಂದು ಹೇಳಕ್ ಆಗಲ್ಲ. ಅದನ್ನ ಬಾಯಲ್ಲಿ ಹೇಳೋದಕ್ಕಿಂತ ಕೈಯಲ್ಲಿ ಬರ್ಕೊಳ್ಳೋದಕ್ಕಿಂತ ಮಾಡಿ ತೋರಿಸ್ಬೇಕು. ಯಾವ ತರ ಬರ್ದಿಟ್ಕೋತೀನಿ ಅಂತ ಹೇಳಿದ್ರೆ, ಒಂದು ಸ್ಲಿಪ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 2024 ಅಲ್ಲಿ ನಾನೊಂದು ವಾಚ್ ತಗೋಬೇಕು. ಅದು ಯಾವ್ದು ಅಂದ್ರೆ ಫಾಸಿಲ್ ಅಥವಾ MK ವಾಚ್, ಎರಡರಲ್ಲಿ ಯಾವ್ದಾದ್ರು ಒಂದ್ ತಗೋಬೇಕಂತ ಅನ್ಕೊಂಡಿದ್ದೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನನಗೆ ಫಾಸಿಲ್ ವಾಚ್ ಬರ್ಡಲ್ಲಿ ಗಿಫ್ಟ್ ಮಾಡಿಬಿಟ್ರು. ಫೈನಲಿ ನಾನು MK ತಗೊಳಕ್ ಆಗ್ಲಿಲ್ಲ, ಫಾಸಿಲ್ದೊಂದು ತಗೊಂಡೆ. ಈ ವರ್ಷ ನಾನು ಸೇಮ್ ಅದನ್ನೇ ನೋಟ್ ಮಾಡ್ಕೋತೀನಿ, MKದೇ ವಾಚ್ ತಗೋಬೇಕು ಅಂತ. ಈ ವರ್ಷ ತಗೋತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಟ್ ಅಂತೂ ಮಾಡ್ಕೋತೀನಿ. ಇನ್ ಕೇಸ್ ಈ ವರ್ಷ ಆಗಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೂ ಅದನ್ನ ಬರ್ಕೋತೀನಿ. ಅಟ್ಲೀಸ್ಟ್ ಮುಂದಿನ ವರ್ಷನಾದ್ರೂ ತಗೋಬೇಕು ಅಂತ. ಇವನ್ ಬರ್ದು ಇಟ್ಕೊಂಡ್ಬಿಟ್ರೆ ಎಲ್ಲೋ ಇಟ್ಬಿಟ್ರೆ ಆಗಲ್ಲ. ಅದನ್ನ ಆಗಾಗ ನಾವು ಏನ್ ಅನ್ಕೊಂಡಿದೀವಿ, ನಾವ್ ಅನ್ಕೊಂಡಿದ್ ಸಾಧಿಸಿದೀವ, ತಗೊಂಡಿದೀವ ಅನ್ನೋದು ಒಬ್ಬೊಬ್ರದ್ದು ಒಂದೊಂದ್ ತರ ಆಗಿರುತ್ತೆ. ಲೈಕ್ ಒಬ್ಬೊಬ್ರದ್ದು ಒಂದು ಟ್ರಾವೆಲಿಂಗ್ ಮಾಡೋದೇ ಒಂದು ಅವ್ರಿಗೆ ಡ್ರೀಮ್ ಆಗಿರುತ್ತೆ. ಕೆಲವರು ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋದು, ಕೆಲವರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು, ಕೆಲವರು ಬ್ರ್ಯಾಂಡೆಡ್ ಕ್ಲಾತ್ಸ್ ಅದು ಇದು ಆಕ್ಸೆಸರೀಸ್ ಎಲ್ಲ ಕಲೆಕ್ಟ್ ಮಾಡೋದೇ ಅವ್ರದ್ದೊಂದು ಪ್ಯಾಷನ್ ಆಗಿರುತ್ತೆ. ನನ್ನ ಪ್ಯಾಷನ್ ಬಂದು ಎಲ್ಲ ತರಾನು ಇದೆ. ನಂಗೆ ಓಡಾಡಕ್ಕೂ ಇಷ್ಟ. ಲೈಕ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋದು ನಾನು ಇನ್ನ ಯಾವತ್ತೂ ಏನೂ ಮಾಡಿಲ್ಲ. ದೆನ್ ಗೋಲ್ಡ್ ಆಗಿರ್ಬೋದು ಅಥವಾ ಆಕ್ಸೆಸರೀಸ್ ಬ್ರ್ಯಾಂಡೆಡ್ ತಗೊಳ್ಳೋದಾಗಿರ್ಬೋದು, ಎಲ್ಲಾನು ಇಷ್ಟ. ಬಟ್ ಎಲ್ಲಾನು ಒಂದು ಆವ್ರೇಜ್ ಅಂತಾನೆ ಹೇಳ್ಬೋದು, ಯಾವುದು ತುಂಬಾ ಓವರ್ ಅಂತ ನನ್ಗೇನಿಲ್ಲ. ಸೊ ಎಲ್ಲಾ ತರಾನು ಇಟ್ಕೊಂಡಿರ್ತೀನಿ ನನ್ನ ವಿಷನ್ ಲಿಸ್ಟ್ ಅಲ್ಲಿ. ಓವರ್ ಆಲ್ ನನ್ನ ವಿಷನ್ ಲಿಸ್ಟ್ ಅಲ್ಲಿ ಎಲ್ಲಾ ತರಾನು ಇರುತ್ತೆ. ಲೈಕ್ ನನ್ನ ವಿಷನ್ ಲಿಸ್ಟ್ ಯಾವ ತರ ಇರುತ್ತೆ ಅಂದ್ರೆ, ನಂದು 2024 ಅಲ್ಲಿ ನಾನು ಟೋಟಲ್ ಒಂದು 12 ಪಾಯಿಂಟ್ಸ್ ಬರ್ಕೊಂಡಿದ್ದೆ. ನಂಗೆ ಏನೇನ್ ಬೇಕಿದೆ, ನಾನು ಏನೇನ್ ತಗೋಬೇಕು ಅಂತ ಇರೋದು. ಆ 12 ಅಲ್ಲಿ ನಾನು ಆಲ್ಮೋಸ್ಟ್ 7 ಅಚೀವ್ ಮಾಡಿದ್ದೀನಿ. ರಿಮೈನಿಂಗ್ 5 ಅಚೀವ್ ಮಾಡಕ್ ಆಗಿಲ್ಲ. ಯಾವುದು ತಗೊಳಕ್ ಆಗದೆ ಇದ್ದದ್ದು ಅಚೀವ್ ಮಾಡಕ್ ಆಗದೆ ಇದ್ದಿದ್ದಂಥದ್ದಲ್ಲ, ಬಟ್ ಏನೋ ನನ್ಗೆ ಇಷ್ಟ ಆಗಿರಲ್ಲ. ನಾನೇನ್ ತಗೋಬೇಕಂತ ಬರ್ಕೊಂಡಿರ್ತೀನಿ, ಅದೇ ತರದ್ ಸಿಕ್ಕಿರಲ್ಲ. ಆ ತರ ಏನೋ ರೀಸನ್ಸ್ ಇಂದ ಅಚೀವ್ ಮಾಡಿರಕ್ ಆಗಿರಲ್ಲ ಅಷ್ಟೇ. ದೆನ್ ಫೈನಾನ್ಷಿಯಲಿ ಕಮಿಟ್ಮೆಂಟ್ಸ್, ಅದರಿಂದನೂ ಕೆಲವೊಂದು ಅಚೀವ್ ಮಾಡಕ್ ಆಗಿಲ್ಲ. ಕೆಲವೊಂದು ನನ್ಗೆ ಟೈಮ್ ಇಲ್ದೇನೆ ಅಚೀವ್ ಮಾಡಕ್ ಆಗಿಲ್ಲ, ಅದು ಉಂಟು. ಸೊ ಆ 5ನ್ನ ಈ 2025 ಅಲ್ಲಿ ಟಾಪ್ ಅಲ್ಲೇ ಬರ್ಕೋತೀನಿ ಅಚೀವ್ ಮಾಡ್ಬೇಕು ಅಂತ. ಸೊ ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ನಷ್ಟು ಹೊಸ ಏನು ಕನಸುಗಳು, ಹೊಸ ಆಸೆಗಳು ಉಟ್ಕೊಂಡಿರುತ್ತಲ್ವಾ, ಅದು ಇರುತ್ತೆ. ನನ್ನ 2024 ಹೇಗಿತ್ತು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದೆ. 2025ನ ನೀವು ಪ್ರತಿಯೊಂದು ನನ್ನ ಬ್ಲಾಗ್ಸ್ ಅಲ್ಲಿ ನೋಡ್ತೀರಾ ಹೇಗಿರುತ್ತೆ
ಮತ್ತೆ ಹೇಗ್ ನಡ್ಕೊಂಡು ಹೋಗ್ತಿದೆ ಅನ್ನೋದು. ನಾನು 2004 ಅಲ್ಲಿ ನಾನು ಸ್ವಲ್ಪ ಗ್ಯಾಪ್ ತಗೊಂಡು ವಿಡಿಯೋಸ್ ಹಾಕಿದ್ದೀನಿ. 2025 ಅಲ್ಲಿ ಆದಷ್ಟು ಏನು ಗ್ಯಾಪ್ಸ್ ತಗೊಳ್ದೇನೆ ವೀಕ್ಲಿ 1 ವಿಡಿಯೋ ಅಂತೂ ಹಾಕ್ಲೇಬೇಕು ಅಂತ ಅನ್ಕೊಂಡಿದ್ದೀನಿ. ಇದನ್ನ ಯಾವುದೇ ತರ ವಿಷನ್ ಲಿಸ್ಟ್ ಅಲ್ಲಿ ಹಾಕೊಳ್ಳಲ್ಲ. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ದಿಸ್ ಇಸ್ ಮೈ ಪ್ಯಾಷನ್. ಸೊ ನಾನು ಅದನ್ನ ಅಚೀವ್ ಮಾಡಲೇಬೇಕು. ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ವೀಕ್ಲಿ 1 or 2 ವಿಡಿಯೋಸ್ ಹಾಕೋದಕ್ಕೆ. ಅದ್ರ ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ್ 2024 ಅಲ್ಲಿ ತುಂಬಾ ಚೆನ್ನಾಗಿತ್ತು. ಬರ್ಕೊಂಡಿದ್ದೆಲ್ಲ ಆಗ್ಲೇಬೇಕು ಅಂತ ಏನಿಲ್ಲ. ಸೊ ನೆಕ್ಸ್ಟ್ ಇಯರ್ ಅದನ್ನೇ ಮತ್ತೆ ಬರ್ಕೊಳ್ಳೋಣ. ಮತ್ತೆ ಯಾವಾಗ ಆಗುತ್ತೋ ಅಲ್ಲಿವರೆಗೂ ಬರ್ಕೊಳ್ಳೋಣ. ಆ ಥರನೇ ಇರಲಿ. ನಾನು ಆಗ್ಲೇ ಹೇಳ್ದಲ್ಲ ನಾನು ಯಾವ ಥರ ಬರ್ದಿಟ್ಕೋತೀನಿ ಅಂತ. ನಿಮ್ಮ ಎಲ್ಲರ ಸಪೋರ್ಟ್ 2025 ಅಲ್ಲೂ ಇದೇ ತರ ಕೊಡ್ತಾ ಹೋಗಿ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ತರ ವಿಡಿಯೋಸ್ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ನನ್ನ ಪ್ರತಿಯೊಂದು ವಿಡಿಯೋಸ್ನು ಆದಷ್ಟು ಫಾಲೋ ಅಪ್ ಮಾಡಿ ನೋಡಿ. ಥ್ಯಾಂಕ್ ಯು.